ಹಾಯ್ ನಮಸ್ಕಾರ ಸ್ನೇಹಿತರೆ. ವೋಟರ್ ಕಾರ್ಡನ್ನು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತುಂಬ ಜನ ಕೇಳ್ತಾ ಇದ್ದರು. ಅದಕ್ಕೆ ನಾವು ಈ ದಿನ ಆ ವಿಡಿಯೋದನ್ನು ಮಾಡ್ತಿದ್ದೇವೆ ಸ್ನೇಹಿತರೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ಆ ವಿಡಿಯೋನ ನೋಡೋಣ. ಮೊದಲೇದಾಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ಲೇಸ್ಟೋರಲ್ಲಿ ಹೋಗಿ ಅಲ್ಲಿ ವೋಟರ್ ಅಂತ ಹೊಡೆದ್ರೆ ಸಾಕು, ಆ್ಯಪ್ ಬರುತ್ತೆ. ವೋಟರ್ ಐ ಡಿ ಕಾರ್ಡ್ ಅಥವಾ ಏನಾದರೂ ವೋಟರ್ ಸಂಬಂಧಪಟ್ಟಂಗೆ ಮೆನ್ಷನ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ವೋಟರ್ ಕಾರ್ಡ್ ಬರುತ್ತೆ. ಸರ್ಚ್ ಮಾಡಬೇಕು. ನಂತರ ಇಲ್ಲಿ ಆ್ಯಪ್ ಬರುತ್ತೆ ನೋಡಿ, ಇದು ಈ ಇಮೇಜ್ಗಳು ನೋಡ್ಕೊಂಬಿಡಿ, ಇದೇ ಆ್ಯಪ್ ಇರಬೇಕು. ನಂತರ ಇನ್ಸ್ಟಾಲ್ ಮಾಡಿ, ನೀವು ಇನ್ಸ್ಟಾಲ್ ಮಾಡಿ ಆಮೇಲೆ ಓಪನ್ ಮಾಡಬೇಕು. ಓಪನ್ ಮಾಡ್ತಾರೆ ಈ ಥರ ಬ್ರೌಸ್ ಆಗುತ್ತೆ ನೋಡಿ ಸ್ನೇಹಿತರೆ. ವೋಟರ್ ಹೆಲ್ಪ್ ಲೈನ್ ಅಂತ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ವೋಟರ್ ರಿಜಿಸ್ಟ್ರೇಷನ್. ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ. ತುಂಬ ಆಪ್ಷನ್ ಇದೆ, ಫಸ್ಟ್ ಆಪ್ಷನ್ನೇ ತೊಗೊಳ್ಳಿ ಇದರಲ್ಲಿ ವೋಟರ್ ಅಂತ. ಅದೇ ಇಲ್ಲಿ ನೋಡಿ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ನ್ಯೂ ವೋಟರ್ ರಿಜಿಸ್ಟ್ರೇಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಫಸ್ಟ್ ಆಪ್ಷನ್ ಆಮೇಲೆ ನ್ಯೂ ವೋಟರ್ ಅಂತ ಇದೆಯಲ್ಲ ಅಲ್ಲಿ, ಆಮೇಲೆ ಲೆಟ್ ಸ್ಟಾರ್ಟ್. ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಕಂಪಲ್ಸರಿ ಹಾಕಿ. ಇಲ್ಲಿ ಒ ಟಿ ಪಿ ಬರುತ್ತೆ, ಮೊಬೈಲ್ ನಂಬರನ್ನು ಹಾಕಿ. ಸ್ನೇಹಿತರೆ ಒಂದು ಆಲ್ರೆಡಿ ವೋಟರ್ ಇದೆ, ಅದು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಈಗ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕಾಪಿ ಆಯಿತು, ಅದ್ರ ಪೇಸ್ಟ್ ಆಗ್ತಿಲ್ಲ ಸ್ನೇಹಿತರೆ, ನೀವು ಒಂದ್ಸಲ ನೋಡ್ಕೋಬೇಕಾಗುತ್ತೆ. ಅದು ಕಾಪಿ ಮಾಡಿ ಪೇಸ್ಟ್ ಆಗಲ್ಲ, ಮತ್ತು ರಿವರ್ಸ್ ಆಗಿ ಆ ಮೆಸೇಜಲ್ಲಿ ಒ ಟಿ ಪಿನ ನೋಡ್ಕೋಬೇಕು. ಒ ಟಿ ಪಿನ ಸರಿಯಾಗಿ ಮೆನ್ಷನ್ ಮಾಡಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಆದ ತಕ್ಷಣ ಈಗ ಬರುತ್ತೆ ನೋಡಿ, ಎಸ್ ಅಂತ ಹೇಳಿರಿ. ಮೊದಲೇ ಆಪ್ಷನ್ ಎಸ್ ಅಂತ ಇರಬೇಕು, ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀವಿ ಅಂತ. ಆಮೇಲೆ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ತಾನಾಗಿರುತ್ತೆ, ಅದು ನಿಮಗೆ ಇಂಡಿಯನ್ ಅಂತ. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ರೂಲ್ಸ್ ಇದೆ, 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಂತ. ಆಮೇಲೆ ನಿಮಗೆ ಬೇಕಾದ ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇರೋ ಸ್ಟೇಟ್ ಮತ್ತು ಬೇಕಾದ ಸ್ಟೇಟನ್ನು, ನೀವು ಬೇರೆ ಸ್ಟೇಟ್ ಅಲ್ಲ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆ ಸ್ಟೇಟನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಕರ್ನಾಟಕ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಲಾಸ್ಟ್ 2004 ಲಾಸ್ಟ್ ಇದೆ ನೋಡಿ, ಅಂದರೆ ಇಲ್ಲಿ 18 ವರ್ಷ ಇರೋರಿಗೆ ಅಂದರೆ ಕೊಟ್ಟಿದ್ದಾರೆ ಆಪ್ಷನ್ 2004 ನೋಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕು ಸರಿಯಾಗಿ. ನನ್ನ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡ್ತಿದ್ದೇನೆ ನೋಡಿ ಸ್ನೇಹಿತರೆ. ಈ ಥರ ಡೇಟ್ ಆಫ್ ಬರ್ತಲ್ಲಿ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಅದಕ್ಕೊಂದು ಪ್ರೂಫ್ ಬೇಕಲ್ಲ, ಈ ಡೇಟ್ ಆಫ್ ಬರ್ತ್ ಇದೆ ಅಂತ ನಮಗೆ ಆ ಪ್ರೂಫನ್ನು ಕೊಡಬೇಕಾಗುತ್ತೆ. ಹಾಗೆ ಆ ಪ್ರೂಫ್ ಏನಂತ ಅವರೇ ಲೀಸ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸ್ಕ್ರೀನ್ಶಾಟ್ ತಗೊಂಡಿದ್ದೆ ಸುಮ್ಮನೆ ಡೆಮೋಗೆ. ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನಾನು ಈ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡ್ತೀನಿ, ಸುಮ್ಮನೆ ನಾನೇನು ಸಬ್ಮಿಟ್ ಮಾಡಲ್ಲ. ಫೈನಲ್ ಆಗಿ ನಿಮಗೆ ಡೆಮೋಗೋಸ್ಕರ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿ ಡಾಕ್ಯುಮೆಂಟ್ಸ್ ಲೀಸ್ಟನ್ನು ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ ಇಷ್ಟರಲ್ಲಿ ಯಾವುದನ್ನು ಒಂದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಸೆಲೆಕ್ಟ್ ಕೂಡ ಮಾಡಬೇಕಾಗುತ್ತೆ. ಈಗ ನೋಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಪಾಸ್ಪೋರ್ಟ್ ಈ ಥರ ಇದೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡನ್ನು ನಾನು ಎಕ್ಸಾಂಪಲ್ ಸೆಲೆಕ್ಟ್ ಮಾಡ್ತೀನಿ. ಈಗ ಅಪ್ಲೋಡ್ ಕೇಳ್ತಿದೆ, ಅದರ ಸ್ಕ್ರೀನ್ಶಾಟನ್ನು ನಾನಿಲ್ಲಿ ಸಬ್ಮಿಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ, ಸುಮ್ಮನೆ ಡೆಮೋಗೋಸ್ಕರ. ಫೈನಲ್ ಸಬ್ಮಿಟ್ ಮಾಡಲ್ಲ, ಇದನ್ನು ಮಾಡಿದರೂ ತಗೊಳ್ಳಲ್ಲ ಅದು ನೋಡಿ ಸ್ನೇಹಿತರೆ. ಈಗ ಏಜ್ ಡಿಕ್ಲರೇಷನ್ ಫಾರ್ಮ್ ಇದೆ, ಇದು ಕೂಡ ಆಧಾರ್ ಕಾರ್ಡನ್ನು ನೀವು ಕೊಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಈ ಆಧಾರ್ ಕಾರ್ಡ್ನಲ್ಲಿ ಇರೋಂಗೆ ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಫಿಲಪ್ ಮಾಡಿ ಈ ಫಾರಮ್ನ ನೀವು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ. ಇದು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಥರ ಇರುತ್ತೆ ಏಜ್ ಡಿಕ್ಲರೇಷನ್ ಅಂತ. ಅದನ್ನೇ ಸಬ್ಮಿಟ್ ಮಾಡ್ತಿದ್ದೀನಿ ನಾನು ನಿಮಗೆ ಡೆಮೋಗೋಸ್ಕರ. ಅದನ್ನು ಫಾರ್ಮ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿರಿ. ಹಾಗೂ ಇಲ್ಲಿ ಫೋಟೋ ಕೇಳುತ್ತೆ, ಫೋಟೋ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಿ ಕ್ಯಾಮ್ರಾ ತೆಗೆದ್ರೂ ನಡೆಯುತ್ತೆ. ಕ್ಲಿಯಾರಿಟಿಯಿಂದ ತೆಗೀರಿ ಅಷ್ಟೇ. ಇದಕ್ಕೂ ನಾನು ಸ್ಕ್ರೀನ್ಶಾಟನ್ನು ಹಾಕ್ತಿದ್ದೇನೆ ನೋಡಿ. ನಿಮ್ಮ ಜೆಂಡರನ್ನು ಮೆನ್ಷನ್ ಮಾಡಿ, ನಿಮ್ಮ ನೇಮನ್ನು ಮೆನ್ಷನ್ ಮಾಡಬೇಕು ಕರೆಕ್ಟಾಗಿ ನೋಡಿ. ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಮೆನ್ಷನ್ ಮಾಡಿ. ಇಲ್ಲಿ ನೀವು ಏನು ಪ್ರೂಫ್ ಕೊಡ್ತಾ ಅದೇ ರೀತಿಯೇ ಇಲ್ಲಿ ಮೆನ್ಷನ್ ಮಾಡಬೇಕು. ಇದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ, ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ನಾನು ಸದ್ಯ ನಿಮ್ಮ ಡೆಮೋಗೋಸ್ಕರ ನೇಮನ್ನು ಅಪ್ಲೈ ಮಾಡ್ತಿದ್ದೀನಿ. ಸರ್ನೇಮ್ ಇದ್ದರೆ ಸರ್ನೇಮನ್ನು ಮೆನ್ಷನ್ ಮಾಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿರುತ್ತೆ. ಇಮೇಲನ್ನು ಸೆಲೆಕ್ಟ್ ಮಾಡಿ, ಅಥವಾ ಇಮೇಲ್ ಬೇಕಾದ ಇಮೇಲನ್ನು ಇಲ್ಲಿ ಹಾಕ್ಬೋದು. ನಿಮ್ಮ ರಿಲೇಟಿವ್, ಅಂದರೆ ನಿಮ್ಮ ವೋಟರ್ ಕಾರ್ಡಲ್ಲಿ ಯಾರ್ದು ಹೆಸರು ಬೇಕೋ ಅವರ ನೀವು ರಿಲೇಟಿವನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ
ಪೋಷಕರದಾಗಿರ್ಬೋದು ಮತ್ತು ಬೇರೆ ಯಾರ ಹತ್ರ ಇರ್ತಾರೆ ಅವ್ರಿಗೆ ಬೇಕಾದ ರಿಲೇಟಿವ್ನ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಲೇಡೀಸ್ ಇದ್ದರೆ ಮದುವೆ ಆಗಿದ್ದರೆ ಅವರು ಹಸ್ಬೆಂಡರ್ನ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಈ ಥರ ನಿಮ್ಗೆ ಯಾವ ರಿಲೇಟಿವ್ ನೇಮ್ ಬೇಕೋ ಅವ್ರನ್ನ ಮೆನ್ಷನ್ ಮಾಡಬೇಕು. ಹಾಗೂ ಇನ್ನೊಂದು ಏನಂದರೆ ಅವರ ವೋಟರ್ ಕಾರ್ಡ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ರಿಲೇಟಿವ್ ಏನಿರ್ತಾರೆ ಅವರು ವೋಟರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಿದರೆ ತುಂಬ ಒಳ್ಳೆಯದು, ಬೇಗನೆ ಸೆಲೆಕ್ಟ್ ಆಗಿ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ಸಲ ಅಪ್ಲೈ ಮಾಡಿದ್ದೀವಲ್ಲ, ಈ ಥರ ಕಾರಣಕ್ಕೂ ರಿಜೆಕ್ಟ್ ಆಗಿದ್ದೀವಿ. ಅದಕ್ಕೆ ನೀವು ತಂದೆ ಅದನ್ನು ಹಾಕಿದರೆ ಅವ್ರ ವೋಟರ್ ಕಾರ್ಡನ್ನು ನಂಬರನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಆಗ ಹೌಸ್ ನಂಬರ್ ಇರುತ್ತೆ ನೋಡಿ, ಹೌಸ್ ನಂಬರ್, ಅಡ್ರೆಸ್ ಏನು ಆಧಾರ್ ಕಾರ್ಡಲ್ಲಿ ಇರುತ್ತೋ ಅದನ್ನು ಮೆನ್ಷನ್ ಮಾಡಿ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಇರುತ್ತೆ ಅದನ್ನೇ ಮಾಡಿದ್ರೆ ಆದಷ್ಟು ಒಳ್ಳೆಯದು. ಟೌನ್ ಇದೆನಾ ವಿಲೇಜ್ ಇದೆನಾ ಎಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಪೋಸ್ಟ್ ಆಫೀಸನ್ನು ಕೊಟ್ಟು ಇರತಕ್ಕಂಥ ಪೋಸ್ಟ್ ಆಫೀಸ್ ಸರ್ಕಲ್ಲು ಹಾಗೂ ಪಿನ್ ಕೋಡನ್ನು ಸರಿಯಾಗಿ ಮೆನ್ಷನ್ ಮಾಡಿ. ನಂತರ ಏರಿಯಾ ಟೈಪ್ ಏನು ಸಿಟಿ ಇದೆನಾ ವಿಲೇಜ್ ಇದೆನಾ ಅದನ್ನು ಮೆನ್ಷನ್ ಮಾಡಿ. ಹಾಗೂ ನೋಡಿ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಡೆಮೋಗೋಸ್ಕರ ತೋರಿಸ್ತಿದೆ ನೋಡಿ. ರಿಲೆವೆಂಟ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ ಡೆಮೋಗೋಸ್ಕರ. ಇಲ್ಲಿ ವಿಧಾನಸಭಾ ಕ್ಷೇತ್ರ ಏನಿದೆ ಸ್ನೇಹಿತರೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಸೆಂಬ್ಲಿನ ನಾನು ಸೆಲೆಕ್ಟ್ ಮಾಡಿಲ್ಲ. ಇಲ್ಲಿ ನೋಡಿ ಇಲ್ಲಿ ಲೀಸ್ಟ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಅಂದರೆ ನಿಮ್ಮ ತಾಲೂಕು ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ನೆಕ್ಸ್ಟ್ ಕೊಟ್ಟು ತಗೊಳುತ್ತೆ ನೋಡಿ ಸ್ನೇಹಿತರೆ. ಇದು ಫೈನಲ್ ಸ್ಟೆಪ್ ನೋಡಿ ಸ್ನೇಹಿತರೆ. ಇಲ್ಲಿ ಡೇಟ್ ನೀವು ಯಾವ ಡೇಟ್ ಅಪ್ಲೈ ಮಾಡ್ತೀವಿ ಆ ಡೇಟ್ನ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ಅದೇ ಡೇಟ್ ಇರುತ್ತೆ, ನೀವು ಕ್ಲಿಕ್ ಮಾಡಬೇಕಷ್ಟೇ. ಹಾಗೆ ಯಾರು ಅಪ್ಲೈ ಮಾಡೋ ಅವ್ರ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿ. ನೇಮ್ ಆಫ್ ಅಪ್ಲಿಕೆಂಟ್ ಇದೆಯಲ್ಲ ಅಲ್ಲಿ, ಆಮೇಲೆ ಪ್ಲೇಸ್ ಎಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರ ಆ ಪ್ಲೇಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ಡನ್ ಅಂತ ಹೇಳ್ತಿದ್ರೆ ಅದು ರಿಕ್ವೆಸ್ಟ್ ಹೋಗುತ್ತೆ ಸ್ನೇಹಿತರೆ. ನಂತರ ನಿಮಗೆ ಒಂದು ID ನಂಬರ್ ಬರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಂದರೆ ಸ್ಟೇಟಸ್ ನೋಡ್ಕೊಳ್ಳೋಕೆ ಬರುತ್ತೆ. ಕಂಪಲ್ಸರಿಯಾಗಿ ಅದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅದು ನಿಮಗೆ ಸ್ಟೇಟಸನ್ನು ನೋಡ್ಕೊಳ್ಳೋಕೆ ಬರುತ್ತೆ, ಆಗಿದೆನೋ ಇಲ್ಲವೋ ಅಂತ. ಆ ಸ್ಕ್ರೀನ್ಶಾಟನ್ನು ತೆಕ್ಕೊಂಡಾಗ ಅಲ್ಲಿ ನಂಬರ್ ಇರುತ್ತಲ್ಲ ಆ ನಂಬರಿಂದ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಗೂಗಲಲ್ಲಿ ವೋಟರ್ ID ಕಾರ್ಡ್ ಸ್ಟೇಟಸ್ ಅಂತ ಎಂಟರ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಆ ಬ್ರೌಸ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಆ ಬ್ರೌಸರ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಫಿಷಿಯಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕೊನೆಯ ಆಪ್ಷನ್ ಇರುತ್ತೆ ಸ್ಟೇಟಸ್. ಮೇಲೆ ಕೆಳಗಡೆ ಬಂದರೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಕೊನೆಯ ಆಪ್ಷನಲ್ಲಿ. ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಆ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ. ನೀವು ಸಬ್ಮಿಟ್ ಮಾಡಿದ ಮೇಲೆ ಒಂದು ಸಿಂಬಲ್ ಬರುತ್ತೆ, ಸ್ಮೈಲ್ಸ್ ಸಿಂಬಲ್ ಬಂದು ಕೆಳಗಡೆ ಒಂದು ID ಬರುತ್ತೆ. ಆ IDನ ಇಲ್ಲಿ ಮೆನ್ಷನ್ ಮಾಡಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟೇಟಸ್ ಬರುತ್ತೆ. ನಿಮ್ಮ ವೋಟರ್ ಕಾರ್ಡ್ ರೆಡಿ ಆಗಿದೆನಾ ಇಲ್ವಾ, ಡೌನ್ಲೋಡ್ ಮಾಡ್ಕೋಬೋದಾ ಇಲ್ವಾ, ಅಥವಾ ರಿಜೆಕ್ಟ್ ಆಗಿದೆನಾ ಅಂತ ಎಲ್ಲ ಮೆನ್ಷನ್ ಮಾಡಿ ತಿಳಿಸುತ್ತೆ ನೋಡಿ ಸ್ನೇಹಿತರೆ. ಈ ರೀತಿಯ ನೀವು ವೋಟರ್ ಐಡಿಯನ್ನು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ವೋಟರ್ ID ಕಾರ್ಡ್ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.